ಮಮತೆಯ
రమణీయ జటాకలాపం గౌరీ నిరంతర విభూషిత వామభాగం నారాయణ ప్రియమనంక మదపహారం వారాణసీపురపతిం భజ విశ్వనాథం వాచామగోచరమనేక గుణస్వరూపం వాగీశ విష్ణు సురసేవిత పాదపీఠం వామేన విగ్రహవరేణ్య కళత్రవంతం వారాణసీపురపతిం భజ విశ్వనాథం భూతాధిపం భుజగభూషణభూషితాంగం వ్యాఘ్రాజినాంబరధరం జటిలం త్రినేత్రం పాశాంకుశాభయవరప్రదశూలపాణిం కౌసల్యా సుప్రజా రామపూర్వా సంధ్యా ప్రవర్తతే ఉత్తిష్ట నరసార్దూలా కర్తవ్యం దైవమాహ్నికం ఉత్తిష్టోత్తిష్ట గోవింద ఉత్తిష్ట గరుడధ్వజ ఉత్తిష్ట కమలాకాంత
ಹೇ ದೇವಿ ಮಾರುತೇಶ್ವರಿ, ಅಂದು ಸೀತಾ ಮಾತೆಯನ್ನು ಅಪಹರಿಸಿ ಹೋದ ಆ ರಾವಣನ್ನ ಸಂಹಾರ ಮಾಡೋದಕ್ಕಾಗಿ ಆ ಶ್ರೀರಾಮಚಂದ್ರನಿಗೆ ಮಾತನ್ನು ಕೊಟ್ಟು ಲಂಕೆಯನ್ನ ಸುಟ್ಟು ಹಾಕಿ ಆ ಸೀತಾ ಮಾತೆಯನ್ನ ರಕ್ಷಣೆ ಮಾಡಿದಂತೆ ಹಾಗೂ ನನ್ನ 4 ಜನ ಮಾವಂದಿರನ್ನ ರಕ್ಷಣೆ ಮಾಡಿದೆ. ಅಂತೆ ಈ ನನ್ನ ವಿದ್ಯಾಭ್ಯಾಸ ಪರಿಪೂರ್ಣವಾಗಿ ಇಡೀ ಜಗತ್ತನ್ನ ಉದ್ಧರಿಸುವಂತೆ ನನ್ನನ್ನು ಆಶೀರ್ವದಿಸಿದೆ. ಪೂಜೆ ಮುಗಿತೇನಪ್ಪ? ಹೌದು ಮಗ, ಪೂಜೆ ಮಾಡಿ ತಗೊಳ್ಳಿ. ಎದ್ದೇಳು ಗಿರಿಜ, ನೀನು ನನ್ನ ತಮ್ಮಂದಿರಂತೆ ವಿದ್ಯಾವಂತಳಾದ ನಿನಗೆ ಒಂದು ಸರ್ಕಾರಿ ಹುದ್ದೆ ದೊರಕಿಸಿ ನಿನ್ನ ಕೀರ್ತಿ ಅಮರವಾಗಿರಿಸಲು ಈ ಮಾರುತಿರಾಯ. ಮಗ, ಅದಕ್ಕೆಲ್ಲ ಕಾರಣ ನೀವು ಮಗ. ಅಂದ ಹಾಗೆ ಬನ್ನಿ, ಮೊದಲು ದೇವರಿಗೆ ನಮಸ್ಕರಿಸಿ. ನನ್ನ ತಂದೆ ಕುಲದೇವ ಮಾರುತೇಶ್ವರನು ಕುಲವೆಂದು ಬಡಿದಾಡುವ ಈ ನೆಲದಲ್ಲಿ ಬೆಲೆಯೇ ಇಲ್ಲದಂತಾಗಿದೆ ಈ ರೈತನ ಬಾಳು. ನನ್ನ 3 ಮಂದಿ ತಮ್ಮಂದಿರನ್ನು ಎದುರಾಕಿಕೊಂಡು ಈ ಗಿರಿಜಾಳೊಂದಿಗೆ ನನ್ನ 3 ಮಂದಿ ತಮ್ಮಂದಿರನ್ನು ಓದಿಸುತ್ತಿದ್ದೇನೆ. ಅವರೆಲ್ಲರಿಗೂ ಒಳ್ಳೆಯ ಸಮೃದ್ಧಿ ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿ ಬರುವಂತೆ ಶಂಕರನೆಂಬುವನು ನನ್ನ ಮನ ತಾಯಿಯ ಮಗ. ತಾಯಿಯನ್ನು ಕಳೆದುಕೊಂಡು ನನ್ನನ್ನೇ ತಾಯಿಯನ್ನಾಗಿ ನಂಬಿದ್ದಾನೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಮಮತೆ ಮನದಲ್ಲಿ ಇಂಟರ್ವ್ಯೂಗೆ ಹೋದ ನನ್ನ ತಮ್ಮನ ಕೆಲಸ ಯಶಸ್ಸುವಾಗುವಂತೆ ಆಶೀರ್ವದಿಸುತ್ತಂದೆ. ಆಶೀರ್ವದಿಸು ಬಾಬಾ. ಹಾಗಾದ್ರೆ ಶಂಕರ್ ಮಾವ ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಮ್ಮ. ನನ್ನ ತಾಯಿಯ ಮಗನಾಗಿ ನನ್ನ ತಮ್ಮನಾಗಿ ಜನಿಸಿ ಬಂದ ಅವನೇ ನನ್ನ ಕೀರ್ತಿ ತರುವ ಸಹೋದರ. ಅವನ PSI ಇಂಟರ್ವ್ಯೂ ಪಾಸ್ ಆಯ್ತಂದ್ರೆ ಅವನೊಂದಿಗೆ ನಿನ್ನ ಮದುವೆ ಮಾಡಿ ನನ್ನ ತಲೆಯ ಮೇಲಿನ ಭಾರ ಕಡಿಮೆ ಮಾಡಿಕೊಳ್ಳಬೇಕೆಂದಿರುವೆ. ಅದಕ್ಕೆ ನಿನ್ನ ಒಪ್ಪಿಗೆನಾ? ನಿನ್ನ ಚಿಂತೆ ಆಗಿಲ್ಲ ನೋಡಿ. ನೆನೆಯಷ್ಟರಲ್ಲಿ ಶಂಕರ್ ಮಾವ ಬಂದೇ ಬಿಟ್ಟು. ಈಗ ಬಂದೇನಪ್ಪ ಸಹೋದರ? ಹೌದಣ್ಣ, ಈಗ ಬಂದೆ. ಏಕಪ್ಪ ಮೆಲ್ಲನೆಯ ಮಾತು ಇರಲಿ. ಮೊದಲು ಈ ಮಾರುತಿರಾಯನಿಗೆ ನಮಸ್ಕಾರ ಮಾಡಪ್ಪ, ನಮಸ್ಕಾರ ಮಾಡಿ. ಬೆಂಕಿ ಹತ್ತಪ್ಪ ನಿನ್ನ ಶಂಕರ, ದೇವರಿಗೆ ಹಾಗೆಲ್ಲ ನಿಂದಿಸಬಾರದಪ್ಪ. ಇವನು ದುಷ್ಟರ ಮನುಷ್ಯ, ಶಿಷ್ಟರ ಪರಿಪಾಲಕ. ಶಿಷ್ಟರ ಪರಿಪಾಲಕ. ಇವನು ಶಿಷ್ಟರ ಪರಿಪಾಲಕನಲ್ಲಣ್ಣ, ದುಷ್ಟರ ಪರಿಪಾಲಕ. ಅಷ್ಟ ಸೌಭಾಗ್ಯ ಸಂಪತ್ತು ತುಂಬಿದ ಶ್ರೀಮಂತರ ಬೆನ್ನು ಹತ್ತಿ ನನ್ನಂತ ಕಡುಪಾಪಿಗಳನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿದು ಕೈ ಮುಗಿಯದ ಕಳ್ಳರನ್ನು ಬೆನ್ನು ಹತ್ತಿದ್ದಾನೆ ಈ ನಿನ್ನ ಕಲ್ಲು ದೇವ ಹನುಮ. ಅಂದರೆ ನೀನು ಹೋದ ಕೆಲಸ ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿನ್ನ ತಮ್ಮನ ಕೆಲಸ. ಮಮಕಾರವೆಂಬ ಪಣತೆಯಲ್ಲಿ ಅಹಂಕಾರವೆಂಬ ಎಣ್ಣೆ ಹಾಕಿ ಲಂಚ ಎಂಬ ದೀಪ ಉರಿಸಿ
ಒಂದು ಸಲ PSI ಪರ್ ಇಂಟರ್ವ್ಯೂ ಫೇಲ್ ಆದ್ರೆ ಇನ್ನೊಂದು ಸಲದ ಪ್ರಯತ್ನಕ್ಕೆ ಪ್ರತಿಫಲ ದೊರೆಯಲೇಬೇಕಲ್ಲ ತಮ್ಮ, ದೊರೆಯಲೇಬೇಕಲ್ಲ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಈ ಮಪ್ಪು ಜನಾಂಗದ ನೆತ್ತಿ ಮೇಲೆ ಕಾಲಿಟ್ಟು ಲಂಚದ ಮಂದವನ್ನಟ್ಟಿ ಗೊಗಾಡಿಸಿ ನಗುತ್ತಿರುವ ಆತನ ರಾಜನ ಎದೆ ಗುಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತದಿಂದಲೇ ಬಡವರ ಬೆವರ ತೊಳೆದಾಗಲೇ ನನ್ನಂತ ಓದಿದ ವಿದ್ಯಾವಂತನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನನ್ನಿಂದಲೇ ನಡೆಯುವುದು ಈ ಜಗದಲ್ಲಿ ಕ್ರಾಂತಿ. ಅದಕ್ಕೆಂದೇ ನಾ ಇಂದಿನಿಂದ ಸಿದ್ಧರಾಗಿದ್ದೇವೆ ಈ ಕಟುಕ ಸಮಾಜಕ್ಕೆ ಬುದ್ಧಿ ಕಲಿಸಲು. ಸಮಾಧಾನ ತಂದುಕೋ ಸಹೋದರ, ಸಮಾಧಾನ ತಂದುಕೋ. ಇಂದಿಲ್ಲ ನಾಳೆಯಾದರೂ ಸತ್ಯವಂತರಿಗೆ ಬೇಗ ಸಿಕ್ಕೇ ಸಿಗುತ್ತದೆ ಈ ಸಮಾಜದಲ್ಲಿ. ಸತ್ಯವಂತರಿಗೆ ಬೆಲೆ ಅಣ್ಣ, ನಿನ್ನಂತ ಸತ್ಯವಂತರಿಗೆ ಎಲ್ಲಿದೆ ನಾಯಿ ಸಮಾಜದಲ್ಲಿ ಬೆಲೆ? ಮತ್ತು ಒಂದರೆ ನಿತ್ಯ ಗರಡಿಯರ ತಾಯಿ ಐದು ಅವರ ಬಾಳೆಂಬ ಬಳ್ಳಿಯನ್ನು ಮುಳ್ಳಿನ ಮೇಲೆ ಎಸೆಯುವ ಗೋಮುಖ ವ್ಯಾಘ್ರ ಕಾಮುಕರಿಗಿದೆ ನಾಯಿ ಸಮಾಜದಲ್ಲಿ ಬೆಲೆ. ಅಣ್ಣ, ಮಿತ್ರನೆಂದು ಮನೆ ಸೇರಿ ಶತ್ರು ಆಗಿ ಅದೇ ಮಿತ್ರನ ಹೆಂಡತಿಯನ್ನು ನಿತ್ಯ ಬಳಸುವ ಬಂಡರಿಗಿದೆ ಅನ್ನೋ ಈ ಸಮಾಜದಲ್ಲಿ ಬೆಲೆ. ಅಣ್ಣ, ಬಡವರಿಗಾಗಿ ಸರ್ಕಾರ ಒದಗಿಸುವ ಕಂಟ್ರೋಲ್ ಕಾಳನ್ನೇ ಎತ್ತಿ ಹಾಕಿ ತಮ್ಮ ಬೊಕ್ಕಸವನ್ನೇ ತುಂಬಿಸಿಕೊಳ್ಳುವ ಬಂಡರಿಗಿದೆ ಅಣ್ಣ ಈ ಸಮಾಜದಲ್ಲಿ ಬೆಲೆ. ನಿತ್ಯ ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರಿ ಗಾಂಧಿ ಮಂತ್ರವನ್ನು ಮರೆತು ಸತ್ಯ ಮೇಲೆ ಜಯತೆ ಎಂದು ಜಗಕ್ಕೆ ಸಾರುವ ಆ ಪಂಚಾಯತಿ ಧನರಾಜನಂತ ರಾಕ್ಷಸರಿಗಿದೆ ನಾಯಿ ಸಮಾಜದಲ್ಲಿ ಬೆಲೆ. ಅಣ್ಣ, ಅಕ್ಷರ ಜ್ಞಾನ ಇಲ್ಲದ ಕೆಟ್ಟ ರಾಕ್ಷಸರಿಗಿದೆ ನಾಯಿ ಸಮಾಜದಲ್ಲಿ ಬೆಲೆ. ಅಣ್ಣ, ಇವರೆಲ್ಲರ ಪಾಪದ ಕೊಡ ಹೊಡೆಯಬೇಕಾದರೆ ಮೊದಲು ಅಣ್ಣನೆಂಬ ನಿನ್ನ ಒಡಲು ಬಂಗಾರ ಕಡಲಾಗಬೇಕಣ್ಣ, ಬಂಗಾರ ಕಡಲಾಗಬೇಕು. ಅಂದಾಗ ಪಾಪದಿಂದ ಅಡಿ ಇಡುವ ಇವರಿಗೆ ಇಂದಲ ನಾನು ಇವತ್ತು ಬೇಡಿ ಹಾಕಿ ನ್ಯಾಯದ ಪತಾಕೆಯನ್ನು ಹಾರಿಸದಿದ್ದರೆ ನಾನು ನಿನ್ನ ಸೋದರ ಶಂಕರನಲ್ಲಣ್ಣ. ಇದು ನಿನ್ನ ಪಾದದ ಅಣೆಗೂ ಸತ್ಯ. ಶಂಕರ, ಈ ನಿನ್ನ ನುಡಿ ಕೇಳಿ ನನ್ನ ಹೃದಯ ನಡುಗದೆ ನಿಗೂಢ ದೇವರನ್ನೆಚ್ಚರಿಸಿಕೊಂಡು ನಿನ್ನನ್ನು ತಮ್ಮನನ್ನಾಗಿ ಪಡೆದು ಬಂದ ನನ್ನ ಜನ್ಮ ಸಾರ್ಥಕವಾಯಿತು. ಕಾಲೇಜಿನಿಂದ ತಮ್ಮಂದಿರು ಬರುವ ವೇಳೆಯಾಯಿತು. ಊಟ ಮಾಡೋಣ ನಡೆಯಪ್ಪ. ಬನ್ನಿ ಮಾವ, ಊಟ ಮಾಡಿದ್ರಂತ. ಇರು ಗಿರಿಜಾ, ತಮ್ಮಂದಿರು ಬಂದ ನಂತರ ಊಟ ಮಾಡೋಣ. ಓ ತಮ್ಮಂದಿರ, ಅಣ್ಣ, ಅಣ್ಣ, ಓ ತಮ್ಮಂದಿರ, ಈಗ ಬಂದಿರೇನಪ್ಪ ಸಹೋದರರೇ? ಹೌದಣ್ಣ, ಈಗ ಬಂದೆವು ಶಂಕರಣ್ಣ. ಹೇಗಾದವಪ್ಪ ನಿಮ್ಮೆಲ್ಲರ ಪರೀಕ್ಷೆ? ಅಣ್ಣ, ಪರೀಕ್ಷೆ ಏನೋ ಚೆನ್ನಾಗಿ ಆಗಿವೆ. ಅದಕ್ಕೆಲ್ಲ ನಿಮ್ಮ ನಾಲ್ವರಿಗೂ ನಿಮ್ಮ ಆಶೀರ್ವಾದ ಹಾಗೂ ನಮ್ಮ ನಾಲ್ವರಿಗೂ ನೀವೇ ಕಣ್ಣುಗಳನ್ನ. ಯಾಕಪ್ಪ ಈ ಮಾತು? ಹೌದಣ್ಣ, ನಾವು ಹುಟ್ಟಿದ ಕೆಲವೇ ವರ್ಷಗಳ ನಂತರ ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ನಾವು ಅನಾಥ ತಬ್ಬಲಿ ಕರಗಳಾದೆವು. ಆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮಗೆಲ್ಲ ತುತ್ತು ಮಾಡಿ ಉಳಿಸಿ ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಮಗೆಲ್ಲ ಈ ನಿಮ್ಮ ಜೀವನವನ್ನೇ ದಾರಿ ಹಿಡಿದಲ್ಲ. ಆ ಋಣವನ್ನು ಇನ್ನು 10 ಜನ್ಮ ವ್ಯಕ್ತಿ ಬಂದರೂ ತೀರಿಸಲು ಸಾಧ್ಯವಿಲ್ಲ ಅಣ್ಣ, ತೀರಿಸಲು ಸಾಧ್ಯವಿಲ್ಲ. ಹೌದಣ್ಣ, ಹಣದುಬ್ಬರುವ ಈ ಕಾಲಮಾನದಲ್ಲಿ ಚಳಿ ಮಳೆ ಬಿಸಿಲೆನ್ನದೆ ಹಗಲಿರುಳು ದುಡಿದು
ನಮಗೆಲ್ಲ ನೌಕರಿ ಕೊಡಿಸಬೇಕೆಂದಿರುವ ಈ ನಿನ್ನ ಹೃದಯ ಅಚಾಲವಾದದ್ದನ್ನ ಅಚಾಲವಾದದ್ದು ಅಂದಾಗ ನೀವೇ ನಮ್ಮ ಪಾಲಿನ ದೇವರು. ನಾವು ಹುಟ್ಟುವಾಗಲೇ ತಂದೆ ತಾಯಿ ಅಣ್ಣನನ್ನು ಕಳೆದುಕೊಂಡ ಈ ಗಿರಿಜಾಳನ್ನು ರಕ್ಷಣೆ ಮಾಡಿದ ನಿನ್ನ ಒಡಲು ಬಂಗಾರದ ಕಡಲನ್ನ ಬಂಗಾರದ ಕಡಲು. ಏಕೆ ತಮ್ಮಂದಿರು ಏನಿದಿಲ್ಲ ನಿಮ್ಮೆಲ್ಲರ ಮಾತು? ಅದು ನಾನು ಮಾಡಬೇಕಾದ ಕರ್ತವ್ಯ. ಆ ಕರ್ತವ್ಯಕ್ಕೆ ಚ್ಯುತಿ ತರದೆ ನಿಮ್ಮ ಕೀರ್ತಿ ಬೆಳಗಿಸಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಆಸೆ. ಸತ್ಯವಾಗಿ ನಿನ್ನ ಮಾತನ್ನು ನಡೆಸಿಕೊಡುತ್ತೇನಣ್ಣ. ನ್ಯಾಯ ನೀತಿಗಳ ಜಾಲದಲ್ಲಿ ಸಿಲುಕಿ ರೀತಿ ತಪ್ಪಿಸಲು ಆಟಗಳ ಕಣ್ಣು ಕಿತ್ತು ಕ್ರಾಂತಿಯ ಕಾಳೆಯನ್ನು ಊದಿ ಈ ಪುಣ್ಯ ಬರದ ಭೂಮಿಗೆ ಶಾಂತಿ ನೀಡುತ್ತೇನಣ್ಣ. ಈ ಮಾತು ಸತ್ಯ ಅಣ್ಣ, ಈ ಅಡಿಟ ಬರದ ಪುಣ್ಯ ಭೂಮಿಯಲ್ಲಿ ರಾಮನ ಕಣ್ಣು ಹಾಕಿದ ಕುಲರಾಮನ ಕಣ್ಣುಗಳನ್ನು ಕೆತ್ತೆಸೆದು ಈ ಜಗತ್ತನ್ನು ಬೆಳಗಿಸುವ ಕೃಷ್ಣ ಪರಮಾತ್ಮನಾಗಿ ಬಂದು ಈ ನಿನ್ನ ಮಾತನ್ನು ನಡೆಸ್ತೀನಣ್ಣ. ಈ ಮಾತು ಸತ್ಯ ಸತ್ಯ ಸತ್ಯ. ಬಡವರ ಬಂಧುವಾಗಿ ಧರ್ಮದ ಸಿಂಧುವಾಗಿ ನಡೆಯುವೆ ಅಣ್ಣ. ನಿನ್ನ ಮಂತ್ರಕ್ಕೆ ಯಾವನಾದರೂ ಕುತಂತ್ರ ಜಾಲ ಬೀಸಿದರೆ ಆ ಜಾಲವನ್ನು ಹರಿದು ನಿನ್ನ ನುಡಿದಿಟ್ಟವಾಗಿ ಪಾಲಿಸುತ್ತೇನಣ್ಣ. ಈ ಮಾತು ಕೂಡ ಸತ್ಯ. ಈ ನಿಮ್ಮ ಪ್ರತಿಜ್ಞೆಯಲ್ಲಿ ನನ್ನ ಕೆಲವು ಕೂಡ ಮೂಡಿ ಬನ್ನಿ. ಹೆಣ್ಣೆ ಈ ಜಗತ್ತಿನ ಕಣ್ಣು ಅಂತ ಇಡೀ ಜಗತ್ತಿಗೆ ನಾನು ತೋರಿಸ್ತೀನಿ. ಈ ನನ್ನ ಮಾತು ಸತ್ಯ. ಸಂತೋಷವಾಯಿತಪ್ಪ, ಸಂತೋಷವಾಯಿತು. ನಿಮ್ಮೆಲ್ಲರ ನುಡಿ ಕೇಳಿ ನನ್ನ ಹಸಿದ ಹೊಡಲೇ ತುಂಬಿದಂತಾಯಿತು. ನಮ್ಮೆಲ್ಲರನ್ನು ಕಾಪಾಡುವ ಈ ಮಾರುತೇಶ್ವರನಲ್ಲಿ ಹಾಡಿರೊಂದ ಸಂಭ್ರಮದ ಗೀತೆಯನ್ನು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈದುತ್ತಿನ ಊಟವೇ. ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಲ್ಲಿ ಬೇರಾಗದು. ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು. ದೇಶಕ್ಕೆ ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಇಲ್ಲ ಸಹನೆಯ ಎದೆಗೂಡಿದು. ಮಮತೆಯ ಮಡಿಲೇ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದ ಆಟವರಿದು. ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ. ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ನೀ ಹಾಕು ಲೋಕಕ್ಕೆ ತಿಳಿಯಬೇಕು ಈಗ
ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಜೋಡಿನಲ್ಲಿ ಕೈ ತುತ್ತಿನ ಊಟವೇ. ಈ ನಮ್ಮ ಮಾತು ಒಂದೇ ಮಾತಿನ ಧಾಟಿ ಒಂದೇ ಭಾವಕ್ಕೆ ಬೆಲೆ ಇಲ್ಲಿದೆ. ಸಂತೋಷ ಅಂದರೆ ಗೊತ್ತ ಬಾಯಿಗೆ ಹೇಳುವೆ ಅರ್ಥ ಅದು ನಮ್ಮ ಅಂಗೈಲಿದೆ. ಅದು ಎಷ್ಟು ಕಲ್ಪನೆಯಿಂದ ಅದು ಎಷ್ಟು ಭಾವನೆಯಿಂದ ಈ ನಮ್ಮ ಹಾಡಾಗಿದೆ. ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿದರು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ. ಆಕಾಶವೇ ಕಡೆತಿರುಗು ಹೇ ಭೂಮಿಯ ಕಡೆ ತಿರುಗು ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ಚುಟ್ಟು ಒಟ್ಟಾಸೆಗೊಂದು ಚುಟ್ಟು ಅದುವೇ ನಮ್ಮ ಸತ್ತು ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಬನ್ನಿ ಮಾಡಿದೆ ಮುಂದಿನ ಕಾಲೇಜಿಗೆ ಹಣದ ವ್ಯವಸ್ಥೆ ಮಾಡ್ತೀವಿ, ನಡೆಯಲಪ್ಪ ಹೋಗೋಣ. ಆಯ್ತು ನಡೆಯೋಣ. ಬನ್ನಿ ಬನ್ನಿ, ತುಂಬಾ ದಣಿದಿದ್ದೀರಿ, ಪಾಪ ಊಟ ಮಾಡ್ತೀನಿ ಅಂತ. ನಾನು ಒಂದೆರಡು ರೊಟ್ಟಿ ಜಾಸ್ತಿ ಬೇಕು. सपना सपना में सजना सजना पे दिल लगा क्यों सजना पे दिल लगा.
ನಿನಗಾಗಿ ಕಾಲಿಡಲೇಬೇಕು. ಧನರಾಜ್, ಧನರಾಜ್, ಅಕ್ಷರದಿಂದ ಕೂಡಿ ಹಕ್ಕಿಯಾಗಿ ಮುದ್ದಾಗಿ ಬೆಳೆಸಿದ ನಿನ್ನ ತಂಗಿ ಎಂಬ ಪಾರಿವಾಳದ ರೆಕ್ಕೆಯನ್ನು ಕಿತ್ತು ಹಾಕಿ ಸತ್ತ ಚಿನ್ನವಾಗಿರುವ ಹೆಣ್ಣಿನ ಮೈಸುಖವನ್ನು ಹೀರಿ ಸುಖನ ಸುಪ್ಪತ್ತಿಗೆ ಅಪ್ರತಿಮ ಪರೋಕ್ರಮ ರಾಜಕೀಯ ಗಂಡು ನಾನೇ ಎಂದು ಮೆರೆಯುತ್ತಿರುವ ಆ ನಿನ್ನ ಶ್ರೀಮಂತಿಕೆಗೆ ಈ ನನ್ನ ಸವಾಲು ಹಾಕಿ ಈ ಬಂಗಾರದ ಮನುಷ್ಯನೆಂಬ ವಿಜಯ ಕೀರ್ತಿ ಪತಾಕಿಯನ್ನು ಆಕಾಶದೆತ್ತರಕ್ಕೆ ಆರಿಸದೆ ಹೋದರೆ ನನ್ನ ಹೆಸರು ಶಶಿಕಾಂತನಲ್ಲ. ವಿಷ ಬಂದು